ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಥರ್ಡ್ ಟೆಸ್ಟ್ ಮುಗಿದಿದೆ. ಇಂಡಿಯಾ ಇಂಗ್ಲೆಂಡ್ನ ಡಾಮಿನೇಟ್ ಮಾಡಿ ಗೆದ್ದಿದ್ದಾರೆ. ಒಂದು 557 ರನ್ಸ್, ಬಿಗ್ ಹ್ಯೂಜ್ ರನ್ಸ್ ಅಂತ ಹೇಳ್ಬೋದು. ಅದನ್ನ ಟಾರ್ಗೆಟ್ ಆಗಿ ಇಂಡಿಯಾ ಕೊಟ್ಟರು. ಸೊ ಅದನ್ನ ಅವರು ಚೇಸ್ ಮಾಡೋಕ್ಕಾಗದಲ್ಲೇ 122ಗೆ ಆಲ್ಔಟ್ ಆಗಿದ್ದಾರೆ. ಬಿಲ್ಡಪ್ ಕೊಡ್ತಾ ಇದ್ರು ಮೊದಲೆಲ್ಲ, ನಾವು 600 ಕೊಟ್ಟರು ಚೇಸ್ ಮಾಡೋಕ್ಕೆ ನೋಡ್ತೀವಿ ಹೊರತು ಡ್ರಾ ಮಾಡಕ್ಕೆ ನೋಡಲ್ಲ, ಹಾಗೆ ಹೀಗೆ ಅಂತ ಸ್ಟೇಟ್ಮೆಂಟ್ಗಳು ಬರ್ತಾ ಇತ್ತು ಆ ಕಡೆಯಿಂದ. ಬಟ್ ಈ ಸಲ ಅಷ್ಟೇ ರನ್ ಕೊಟ್ಟಿದ್ರು, ಆಯ್ತು ತಗೊಳ್ಳಿ 557 ರನ್ಸ್ ಅಂದ್ರೆ ಅರೌಂಡ್ 600 ಅಂತಾನೆ ತಗೊಳ್ಳಿ, ಚೇಸ್ ಮಾಡಿ ಅಂತ ಕೊಟ್ಟರೆ 122ಗೆ ಆಲ್ಔಟ್ ಆಗಿದ್ದಾರೆ ಇಂಗ್ಲೆಂಡ್. ಸೊ ಇದು ಬಿಗ್ ಮಾರ್ಜಿನ್ ಇಂದ ಇಂಡಿಯಾ ಗೆದ್ದಿರೋದು. 434 ರನ್ಸ್ ಇಂದ ಗೆದ್ದಿದ್ದಾರೆ. ಪ್ರೀವಿಯಸ್ ಅಲ್ಲೂ ತುಂಬಾ ಈ ತರ ಬಿಗ್ ಮಾರ್ಜಿನ್ ರನ್ನಿಂದ ಗೆದ್ದಿದ್ದಾರೆ, ಬಟ್ ಎಲ್ಲದಕ್ಕಿಂತ ರೆಕಾರ್ಡ್ ಬ್ರೇಕ್ ಆಗಿದೆ. ತುಂಬಾ ದೊಡ್ಡ ಬಿಗ್ ಮಾರ್ಜಿನ್ ಇಂದ ಟೀಮ್ ಇಂಡಿಯಾ ಗೆದ್ದಿದ್ದಾರೆ. ಸೊ ಇದಕ್ಕೂ ಮುಂಚೆ ಬಿಗ್ ಮಾರ್ಜಿನ್ ಅಂದ್ರೆ 372 ರನ್ಸ್ ಇಂದ ಗೆದ್ದಿದ್ರು ನ್ಯೂಜಿಲೆಂಡ್ ವಿರುದ್ಧ ಮುಂಬೈನಲ್ಲಿ 2021 ಅಲ್ಲಿ. ಅದಕ್ಕೆ ಮುಂಚೆ 337 ರನ್ಸ್ ಇಂದ ಸೌತ್ ಆಫ್ರಿಕಾ ವಿರುದ್ಧ 2015 ಅವಾಗ. ಇಷ್ಟು ದೊಡ್ಡ ಸ್ಕೋರ್ಗಳು ಬರ್ತಾ ಇದ್ದು ತುಂಬಾ ಅವಾಗ್ಲೇನೆ. ಲಾಸ್ಟ್ 4 ಇಯರ್ಸ್ ಇಂದ ಇಂಡಿಯಾದವರು ಪಿಚರ್ಸ್ನ ಹಾಳು ಮಾಡಿ 3 ಡೇಸ್ಗೆ ಮ್ಯಾಚ್ ಮುಗಿಯೋ ಥರ ಮಾಡಿ, 2.5 ದಿವಸಕ್ಕೆ ಮ್ಯಾಚ್ ಮುಗಿಯೋ ಥರ ಮಾಡಿ, ಎಲ್ಲ ಫುಲ್ ಟರ್ನಿಂಗ್ ಟ್ರ್ಯಾಕ್ ಮಾಡಿ ಹಾಳು ಮಾಡ್ತಾ ಇದ್ರು. ಈ ಸರಿನೇ ಪರವಾಗಿಲ್ಲ ಹೇಳ್ಬೇಕು ಅಂದ್ರೆ. ಫಸ್ಟ್ ಮ್ಯಾಚ್ ಸ್ವಲ್ಪ ಟರ್ನಿಂಗ್ ಇತ್ತು, ಸೆಕೆಂಡ್ ಮತ್ತೆ ಥರ್ಡ್ ಟೆಸ್ಟ್ ಮಾತ್ರ ಒಂದು ಬ್ಯಾಟಿಂಗ್ಗೆ ಹೆಲ್ಪ್ ಆಗ್ತಾ ಇತ್ತು. ಅಟ್ಲೀಸ್ಟ್ 4 ಡೇ ಕಂಪ್ಲೀಟ್ ಆಗಿದೆ. 5 ಡೇಸ್ ಕೂಡ ಕಂಪ್ಲೀಟ್ ಆದ್ರೆ ಸಖತ್ ಮಜಾ ಇರುತ್ತೆ ಮ್ಯಾಚ್. ಅಟ್ಲೀಸ್ಟ್ 4 ಡೇ ಕಂಪ್ಲೀಟ್ ಆಗಿದೆ. ಯಾರು ಕಂಪ್ಲೇಂಟ್ ಮಾಡಲ್ಲ ಪಿಚ್ ಬಗ್ಗೆ, ಆ ರೀತಿ ಪಿಚ್ ಮಾಡ್ತಾ ಇದ್ದಾರೆ ಈ ಸರಿ ಮಾತ್ರ. ಜೊತೆಗೆ ಎರಡು ಕಡೆ ಒಂದು ಒಳ್ಳೆ ಫೈಟು, ಹಂಡ್ರೆಡ್ಸ್ ಬರ್ತದೆ, ಹಂಡ್ರೆಡ್ಸ್ ಬರ್ತಾ ಇರಲ್ಲ. ಇಂಡಿಯಾ 300 ಹೊಡಿತಾರಲ್ಲ, ಅವರು 300 ಹೊಡಿತಾರಲ್ಲ. ಎರಡೂವರೆ ದಿವಸಕ್ಕೆ ಮ್ಯಾಚ್ ಮುಗಿತಾ ಇತ್ತು. ಈಗೆಲ್ಲ 400 ಪ್ಲಸ್ ಬರ್ತಾ ಇದೆ ಎರಡೂ ಸೈಡ್ಗಳಿಂದ. ಸೊ ಅದಕ್ಕೆ ಈಗ ಬಿಗ್ ಮಾರ್ಜಿನ್ ಇಂದ ಗೆದ್ದಿರೋದು ಈಗ. ಸೊ ನೋಡಿ, ಅವಾಗ ತುಂಬಾ ಹಿಂದೆ ಗೆದ್ದಿರೋದು. 320 ರನ್ಸ್ ಇಂದ ಆಸ್ಟ್ರೇಲಿಯಾ ವಿರುದ್ಧ 2008 ಅಲ್ಲಿ, 321 ರನ್ಸ್ ಇಂದ ನ್ಯೂಜಿಲೆಂಡ್ ವಿರುದ್ಧ 2016 ಅಲ್ಲಿ ಗೆದ್ದಿರೋದು ಟೀಮ್ ಇಂಡಿಯಾ. ಸೊ ಇಷ್ಟು ದೊಡ್ಡ ಮಾರ್ಜಿನ್ ಇಂದ ಗೆದ್ದಿರೋದು. ಈಗ ಇದೊಂದು ರೆಕಾರ್ಡ್ ಬ್ರೇಕ್ ಆಗಿ ಟಾಪ್ 1ಗೆ ಬಂದು ನಿಂತಿದೆ ಇದು. ಈ ಮ್ಯಾಚ್ ಅಲ್ಲಿ ಸ್ಪೆಷಲ್ ಅಂತಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದ್ರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಕ್ಚುಲಿ ಯಾರು ಯಶಸ್ವಿ ಜೈಸ್ವಾಲ್ ಸಿಗಬೇಕು ಅಂತ ಅನ್ಕೋತಾರೆ, ಕೆಲವರು ಅನ್ಕೋಬಹುದು. ಆದ್ರೆ ಅಲ್ಲಿ ಅವರು ಯಶಸ್ವಿ ಜೈಸ್ವಾಲ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿರಲಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಬಂದು ಡಬಲ್ ಸೆಂಚುರಿ ಹೊಡೆದಿದ್ದಾರೆ. ಅಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಪ್ರೀವಿಯಸ್ ಟೆಸ್ಟ್ ಅಲ್ಲೂ ಕೂಡ ಡಬಲ್ ಸೆಂಚುರಿ ಹೊಡೆದಾಗ ಕೂಡ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಫಸ್ಟ್ ಟೆಸ್ಟ್ ಅಲ್ಲಿ, ಸೆಕೆಂಡ್ ಟೆಸ್ಟ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಒಟ್ಟು 9 ವಿಕೆಟ್ಸ್ ಏನೋ ತಗೊಂಡಿದ್ರು ಟೋಟಲ್ 2 ಇನ್ನಿಂಗ್ಸ್ ಸೇರಿಸಿ. ಸೊ ಅದಕ್ಕೆ ಅಲ್ಲೂ ಕೂಡ ಜಸ್ಪ್ರೀತ್ ಬುಮ್ರಾ ಸಿಕ್ತು, ಯಶಸ್ವಿ ಜೈಸ್ವಾಲ್ಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಸಿಗಲಿಲ್ಲ. ಇಲ್ಲೂ ಅದೇ ರೀತಿಯಾಗಿದೆ. ಜಡೇಜಾ ಯಾಕಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮೇಯ್ನು, ಯಾಕಂದ್ರೆ ಒಂದು ಮ್ಯಾಚ್ ಗೆಲ್ಲಬೇಕು ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಚೆನ್ನಾಗಿ ಆಡಲೇಬೇಕು ಯಾರೇ ಆದ್ರೂ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಜಡೇಜಾ ಸೆಂಚುರಿ ಹೊಡೆದ್ರು. ಸೊ ಆಮೇಲೆ ಜೊತೆಗೆ 2 ವಿಕೆಟ್ ತಗೊಂಡಿದ್ರು. ಅದಾಯ್ತು. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಕೂಡ 5 ಫಾರ್ ತಗೊಂಡಿದ್ದಾರೆ ಜಡೇಜಾ, 5 ಫಾರ್ 41 ರನ್ಸ್ ಕೊಟ್ಟು. ಸೊ ಇದು ಮ್ಯಾಚ್ ವಿನಿಂಗ್ ಇನ್ನಿಂಗ್ಸ್ ಅಂತ ಕನ್ಸಿಡರ್ ಆಗುತ್ತೆ, ಮ್ಯಾಚ್ ವಿನಿಂಗ್ ಬೌಲಿಂಗ್ ಅಂತ. ಯಾಕಂದ್ರೆ 122 ಆಲ್ಔಟ್ ಮಾಡಿ ಗೆದ್ದಿರೋದ್ರಿಂದ ಅಲ್ಲಿ ಬೌಲರ್ಸ್ ಅಪರ್ ಹ್ಯಾಂಡ್ ಬಂದ್ಬಿಡ್ತಾರೆ. ಬೌಲರ್ಸ್ಗೆ ಕುಷನ್ ಸಿಕ್ಕಿದ್ದು ಬ್ಯಾಟಿಂಗ್ ಇಂದಾನೆ. ಬ್ಯಾಟಿಂಗ್ ತುಂಬಾ ಹ್ಯೂಜ್ ಟಾರ್ಗೆಟ್ ಕೊಟ್ಟಿರೋದ್ರಿಂದ ಬೌಲರ್ಗೆ ದೊಡ್ಡ ಬೌಲರ್ಸ್ ಎಲ್ಲ ಬೌಲರ್ಸ್ ಒಂಥರ ಕುಷನ್ ಸಿಕ್ಕಿರುತ್ತೆ. ಆರಾಮಾಗಿ ಬೌಲಿಂಗ್ ಮಾಡ್ಬೋದು, ನಾವು ವಿಕೆಟ್ಸ್ ತೆಗಿಬೋದು ಅಂತ ಅಂದ್ಬಿಟ್ಟು. ತುಂಬಾ ಕಡಿಮೆ ಟಾರ್ಗೆಟ್ ಇದ್ದಾಗ ಬೌಲರ್ಸ್ ಟೆನ್ಷನ್ ಜಾಸ್ತಿ. ನಾವು ಹೆಂಗೆ ಅವ್ರನ್ನ ಡಿಫೆಂಡ್ ಮಾಡೋದು ಹೆಂಗೆ, ಅವ್ರನ್ನ ಔಟ್ ಮಾಡೋದು ಹೆಂಗೆ ಅಂತ. ಸೊ ಅದೊಂದು ಅಡ್ವಾಂಟೇಜ್ ಸಿಕ್ತು. ಆದರೆ ಇಲ್ಲಿ 2 ಇನ್ನಿಂಗ್ಸ್ ಅಲ್ಲಿ ಪರ್ಫಾರ್ಮ್ ಮಾಡಿರೋ ಜಡೇಜಾಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೊಟ್ಟಿದ್ದಾರೆ. ಯಶಸ್ವಿ ಜೈಸ್ವಾಲ್ ಓಕೆ, ಫ್ಯೂಚರ್ ಅಲ್ಲೂ ತಗೋಬಹುದು. ಡಬಲ್ಸ್ 2 ಇನ್ನಿಂಗ್ಸ್ ಅಲ್ಲಿ ಯಶಸ್ವಿ ಜೈಸ್ವಾಲ್ದು ಸಮ್ ರನ್ಸ್ ಬಂದ್ಬಿಟ್ಟಿದ್ದಾರೆ. ಈಗ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ರೋಹಿತ್ ಶರ್ಮಾ ಸೆಂಚುರಿ ಬಂದಿತ್ತು, ಅಲ್ಲಿ ಯಶಸ್ವಿ ಜೈಸ್ವಾಲ್ ಏನಾದ್ರು ಒಂದು ಸೆಂಚುರಿ ಬಂದು ಇಲ್ಲೊಂದು ಡಬಲ್ ಸೆಂಚುರಿ ಬಂದಿದ್ರೆ ಯಶಸ್ವಿ ಜೈಸ್ವಾಲ್ಗೆ ಕೊಡ್ತಿದ್ರು. ಆ ಥರ ಆಗ್ತಿತ್ತು. ಆದರೆ ಒಂದು ಇನ್ನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಮೇನ್ ಇನ್ನಿಂಗ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಅಲ್ಲಿ 400 ಸಮಥಿಂಗ್ ರನ್ ಹೊಡಿಲಿಲ್ಲ, 436 ರನ್ ಇಂಡಿಯಾ ಹೊಡಿಲಿಲ್ಲ ಅಂದಿದ್ರೆ ಒಂದು 126 ಸಮಥಿಂಗ್ ಲೀಡ್ ಸಿಗ್ತಾ ಇರಲಿಲ್ಲ ಇಂಡಿಯಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡೋಕ್ಕೆ. ಸೊ ಆಮೇಲೆ ಅಷ್ಟು ಧೈರ್ಯವಾಗಿ ಮತ್ತೆ ಯಶಸ್ವಿ ಜೈಸ್ವಾಲ್ ಬ್ಯಾಟಿಂಗ್ ಮಾಡೋಕ್ಕೂ ಒಳ್ಳೆ ಪಿಚ್ ಅಂತ ಗೊತ್ತಾಗಿತ್ತು. ಸೊ ಅವ್ರು ಬ್ಯಾಟಿಂಗ್ ಮಾಡಿದ್ದಾರೆ ಚೆನ್ನಾಗಿ. ಆಮೇಲೆ ಒಂದೇ ಇನ್ನಿಂಗ್ಸ್ ಅಲ್ಲಿ ಹೈಯೆಸ್ಟ್ ಸಿಕ್ಸಸ್ ಅಂದ್ರೆ ಯಶಸ್ವಿ ಜೈಸ್ವಾಲ್ಗೆ ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ. 12 ಸಿಕ್ಸಸ್ ಒಂದೇ ಇನ್ನಿಂಗ್ಸ್ ಅಲ್ಲಿ, ಟೆಸ್ಟ್ ಮ್ಯಾಚ್ ಅಲ್ಲ ಅದುವೇ. ಅದು ಪ್ರೀವಿಯಸ್ ಹೊಡೆದಿದ್ದು ವಾಸಿಂ ಅಕ್ರಮ್, ಅವರು 12 ಸಿಕ್ಸಸ್ ಹೊಡೆದಿದ್ದಾರೆ. ಹೈಯೆಸ್ಟ್ ರೆಕಾರ್ಡ್ ಇತ್ತು. ಅದು ಜಿಂಬಾಬ್ವೆ ಮೇಲೆ ಯಾವುದೋ ತುಂಬಾ ಹಳೆ ಇಸ್ವಿ ಅದು, ತುಂಬಾ ಹಳೆ ಅಂದ್ರೆ ಹಳೆ ಮ್ಯಾಚ್. ವಾಸಿಂ ಅಕ್ರಮ್ ಮಾಡ್ಬೇಕಾದ್ರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಅವಾಗ 12 ಸಿಕ್ಸಸ್ ಹೊಡೆದಿದ್ದು. ಅದು ಬಿಟ್ಟರೆ ಯಶಸ್ವಿ ಜೈಸ್ವಾಲ್ 12 ಸಿಕ್ಸಸ್ ಹೊಡೆದು ಆ ರೆಕಾರ್ಡ್ನ ಸಮಬಲ ಮಾಡಿದ್ದಾರೆ. ಅದು ಸಿಕ್ಸಸ್ ಅಲ್ಲೇ ಡೀಲ್ ಮಾಡ್ತಾ ಇದ್ರು ಯಶಸ್ವಿ ಜೈಸ್ವಾಲ್ ಅಂತ ಹೇಳ್ಬೋದು. ಜೊತೆಗೆ ಯಶಸ್ವಿ ಜೈಸ್ವಾಲ್ ಲೆಗ್ ಸ್ಪಿನ್ ಕೂಡ ಬೌಲಿಂಗ್ ಮಾಡ್ತಾರಂತ ಏನೋ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಟ್ರೈ ಮಾಡ್ತಾ ಇದ್ರು ತುಂಬಾ ಬೌಲರ್ಸ್. ಯಾಕಂದ್ರೆ ಅಶ್ವಿನ್ ಅವ್ರಿಗೆ ನಿಮ್ಗೆ ಗೊತ್ತು, ಅಶ್ವಿನ್ ಅವರು ಮಧ್ಯದಲ್ಲಿ ಬ್ರೇಕ್ ತಗೊಂಡು ಹೋಗಿದ್ರು. ಅವ್ರ ಮದರ್ ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು ಸಡನ್ ಆಗಿ ಡೇ 3 ನಲ್ಲಿ ಅವರು ಹೊರಟೋಗಿದ್ರು. ಡೇ 3 ನಲ್ಲಿ ಅವರು ಫೀಲ್ಡ್ ಅಲ್ಲಿ ಇರಲಿಲ್ಲ. ಸೊ ಅದರಿಂದ ಕೆಲವು ಬ್ಯಾಟ್ಸ್ಮನ್ಗಳು ಕೂಡ ಬೌಲಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ಸೊ ಆದ್ರೂ ಅಶ್ವಿನ್ ಇಲ್ಲ ಅಂದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಅವ್ರನ್ನ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಲ್ಔಟ್ ಮಾಡಿದ್ರು ಇಂಗ್ಲೆಂಡ್ನ. ಸೊ ಅದರಿಂದ ನಮ್ಗೆ ಲೀಡ್ ಕೂಡ ಸಿಕ್ತು. ಸೊ ಅವಾಗ ಪ್ರಾಕ್ಟೀಸ್ ಮಾಡ್ತಿರೋದನ್ನ ನೋಡಿ ಅನಿಲ್ ಕುಂಬ್ಳೆ ಅವರು ಕೂಡ ನೀನು ಲೆಗ್ ಸ್ಪಿನ್ ಕಂಟಿನ್ಯೂ ಮಾಡಪ್ಪ, ನೀನು ಒಳ್ಳೆ ಲೆಗ್ ಸ್ಪಿನ್ನರ್ ಆಗ್ತೀಯ ಅಂತ ಒಂದು ಅಡ್ವೈಸ್ ಕೂಡ ಕೊಟ್ಟಿದ್ದಾರೆ ಯಶಸ್ವಿ ಜೈಸ್ವಾಲ್ಗೆ. ಸೊ ಬ್ಯಾಟ್ಸ್ಮನ್ಗಳು ಹೂ ಕ್ಯಾನ್ ಬೌಲ್ ಅನ್ನೋದು ಬೇಕು ನಮಗೆ ಟೀಮ್ ಇಂಡಿಯಾಗೆ. ಅವಾಗ ಸೆಹ್ವಾಗ್ ಬೌಲಿಂಗ್ ಮಾಡ್ತಿದ್ರು, ಸಚಿನ್ ಬೌಲಿಂಗ್ ಮಾಡ್ತಿದ್ರು, ಸುರೇಶ್ ರೈನಾ ಬೌಲಿಂಗು, ಗಂಗೂಲಿ, ಸುಮಾರು ಜನ, ರಾಬಿನ್ ಸಿಂಗ್ ಇರ್ಬೋದು, ಈ ತರ ತುಂಬಾ ಜನ ಬ್ಯಾಟ್ಸ್ಮನ್ಗಳು ಅವರು ಒಂದು ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಒಂದು 5 ಓವರ್ ಸ್ಪೆಲ್ ಮಾಡ್ತಿದ್ರು. ಅವಾಗ ಟೀಮ್ ಗೆಲ್ಪ್ ಆಗುತ್ತೆ. ಇಲ್ಲಿರೋ ಬರೀ ಸಿರಾಜು, ಜಸ್ಪ್ರೀತ್ ಬುಮ್ರಾ, ಜಡೇಜಾ ಇವರೇ ಬೌಲಿಂಗ್ ಮಾಡಬೇಕು ಅಂದಾಗ ಅವ್ರಿಗೆ ತುಂಬಾ ಪ್ರೆಷರ್ ಆಗ್ಬಿಡ್ತದೆ. ವಿಕೆಟ್ಸ್ ಕೂಡ ಆಮೇಲೆ ಅವ್ರದ್ದು ಎಲ್ಲ ಆಟ ನೋಡ್ಕೊಬಿಟ್ಟಿರ್ತಾರೆ, ವಿಕೆಟ್ ಸಿಗಲ್ಲ. ಅಂದ್ರೆ ಈ ತರ ಬಂದು ಸಚಿನ್ ಮಧ್ಯದಲ್ಲಿ ವಿಕೆಟ್ ತೆಗೆದುಬಿಡ್ತಾ ಇದ್ರು, ಸೆಹ್ವಾಗ್ ಬಂದು ವಿಕೆಟ್ ತೆಗೆದುಬಿಡ್ತಾ ಇದ್ರು ಅವಾಗ. ಸೊ ಇದು ಬೇಕು ಟೀಮ್ ಇಂಡಿಯಾಗೆ. ಈ ಮ್ಯಾಚ್ ಇಂದ ಅವ್ರ ಪ್ಲೇಸ್ನ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದು ಅಂದ್ರೆ ಸರ್ಫರಾಜ್ ಖಾನ್ ಮತ್ತೆ ಶುಭ್ಮನ್ ಗಿಲ್ ಅಂತ ಹೇಳ್ಬೋದು. ಯಾಕಂದ್ರೆ ಶುಭ್ಮನ್ ಗಿಲ್ ಟಕೌಟ್ ಆಗಿದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 91 ರನ್ಸ್ ಹೊಡೆದು ರನ್ಔಟ್ ಆದ್ರು. ಸೊ ಅವ್ರ ಜಾಗ ಉಳಿಸ್ಕೊಂಡ್ರು ಅಂತ ಹೇಳ್ಬೋದು. ಪ್ರೀವಿಯಸ್ ಕೂಡ ಸೆಂಚುರಿ ಬಂದಿತ್ತು ಸೆಕೆಂಡ್ ಟೆಸ್ಟ್ ಅಲ್ಲಿ ಕೂಡ ಇಂಡಿಯಾ ಗೆದ್ದಿದ್ರು. ಸೊ ಇಲ್ಲೂ ಒಂದು 91 ರನ್ಸ್ ಬಂದಿರೋದ್ರಿಂದ ಶುಭ್ಮನ್ ಗಿಲ್ ಸೇಫ್ ಆಗಿದ್ದಾರೆ, ಅವರು ಸ್ಥಾನ ಉಳಿಸ್ಕೊಂಡಿದ್ದಾರೆ. ಅದು ಬಿಟ್ಟರೆ ಸರ್ಫರಾಜ್ ಖಾನ್ ಡೆಬ್ಯೂ ಮಾಡಿದ್ರು ಮ್ಯಾಚಲ್ಲಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸೆಂಚುರಿ ಹೊಡೆಯೋ ಎಲ್ಲ ಅವಕಾಶ ಇತ್ತು ಸರ್ಫರಾಜ್ ಖಾನ್ಗೆ. ಅಲ್ಲಿ ರವೀಂದ್ರ ಜಡೇಜಾ ಮಾಡಿದ ಒಂದು ಎಡವಟ್ಟಿಂದ ಅಲ್ಲಿ ಸರ್ಫರಾಜ್ ಖಾನ್ ಅವರ ಸೆಂಚುರಿನ ಮಿಸ್ ಮಾಡ್ಕೊಂಡ್ರು.
ಆದರೂ ಕೂಡ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅವ್ರಿಗೆ ಬ್ಯಾಟಿಂಗ್ ಸಿಗುತ್ತೆ ಅಂತ ಗೊತ್ತಿತ್ತು, ಒಂದು ಅವಕಾಶ ಸಿಗುತ್ತೆ. ಇಲ್ಲೂ ಕೂಡ ಸೆಂಚುರಿ ಹೊಡಿತಿದ್ರು ನನ್ನ ಪ್ರಕಾರ ಸರ್ಫರಾಜ್ ಖಾನು. ಏನಾದ್ರು ರೋಹಿತ್ ಶರ್ಮಾ ಅವರು ಡಿಕ್ಲೇರ್ ಮಾಡದೆ ಹೋಗಿದ್ರೆ ಇಲ್ಲೂ ಕೂಡ ಸೆಂಚುರಿ ಹೊಡೆಯೋ ಚಾನ್ಸಸ್ ಇತ್ತು. ಸೊ ಫಸ್ಟ್ ಇನ್ನಿಂಗ್ಸ್ 62 ರನ್ಔಟ್ ಆಗಿದ್ರು, ಸೆಕೆಂಡ್ ಇನ್ನಿಂಗ್ಸಲ್ಲಿ 68 ನಾಟ್ ಔಟಲ್ಲಿ ಆಚೆ ಬಂದಿದ್ದಾರೆ. ಯಾಕಂದರೆ ರೋಹಿತ್ ಶರ್ಮಾ ಡಿಕ್ಲೇರ್ ಮಾಡಿಬಿಟ್ರು 430 ಸಮಥಿಂಗ್ ರನ್ಸ್ಗೆ ಡಿಕ್ಲೇರ್ ಮಾಡಿಬಿಟ್ರು. ಯಾಕಂದರೆ ಆಲ್ರೆಡಿ 550 ಟಾರ್ಗೆಟ್ ಕೊಟ್ಬಿಟ್ಟಿದ್ರು. ಸುಮ್ಮನೆ ಇನ್ನು ನಾವೇ ಆಡ್ತಾ ಇದ್ರೆ ಆಮೇಲೆ ಅವ್ರಿಗೆ ಅಲೌಟ್ ಮಾಡೋಕ್ಕೆ ನಮಗೆ ಸೆಷನ್ಸ್ ಬೇಕಲ್ಲ, ಸಾಕಾಗಲ್ಲ ಸೆಷನ್ಸು. ಹತ್ತತ್ರ ಬಂದುಬಿಟ್ಟಿತ್ತು. ಸೊ ಅವ್ರನ್ನ ಅಲೌಟ್ ಮಾಡೋಕ್ಕೆ ನಮ್ಗೆ 4 ಸೆಷನ್ ಆದ್ರೂ ಬೇಕು, ಯಾಕಂದರೆ ತುಂಬ ದೊಡ್ಡ ಟೀಮ್ ಅಂತ ಹೇಳ್ಬೋದು ಇಂಗ್ಲೆಂಡ್ನ. ಅದಕ್ಕೋಸ್ಕರ ಆ ಥರ ಯೋಚನೆ ಮಾಡಿದ್ರು. ಇಲ್ಲೊಂದು ಸೆಂಚುರಿ ಮಿಸ್ ಆಯಿತು ಅಂತಲೇ ಹೇಳ್ಬೋದು, 2 ಸೆಂಚುರಿ ಮಿಸ್ ಅಂತ ಹೇಳ್ಬೋದು ಸರ್ಫರಾಜ್ ಖಾನ್ಗೆ. ಜೊತೆಗೆ ಅವ್ರ ಸ್ಥಾನನ ಸೆಕ್ಯೂರ್ ಮಾಡ್ಕೊಂಡು ಅಂತ ಹೇಳ್ಬೋದು. ಸ್ಥಾನ ಕಳ್ಕೊಳ್ಳೋದು ಯಾರು ಅಂತ ನೋಡೋದಾದ್ರೆ ನೆಕ್ಸ್ಟ್ 4th ಲಿಸ್ಟ್ಗೆ KL ರಾಹುಲ್ ಬಂದರೆ ಅಲ್ಲಿ ರಜತ್ ಪತಿದಾರೆ ಸ್ಥಾನ ಕಳ್ಕೊಳ್ಳೋದು. ಯಾಕಂದರೆ ಅವರು ಡಕೌಟ್ ಆಗಿಬಿಟ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಫಸ್ಟ್ ಇನ್ನಿಂಗ್ಸಲ್ಲಿ ಡಕೌಟು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಕೂಡ ರನ್ ಬರಲಿಲ್ಲ. ಸೊ ಇಲ್ಲಿ ನೋಡಿದ್ರೆ ರಜತ್ ಪತಿದಾರು ಅವರ 4 ಇನ್ನಿಂಗ್ಸ್ಗಳಲ್ಲಿ ಈಗ ಲೆಕ್ಕ ಹಾಕೋತಾರೆ. ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್ ಬಿಟ್ಬಿಡ್ತಾರೆ ಈಗ. ಏನೋ ಒಂದು 35 ರನ್ಸ್, ಒಂದು ಸಮಥಿಂಗ್ 9 ರನ್ಸ್ ಏನೋ ಬಂದಿತ್ತು. ಬಟ್ ಈಗ ಸೆಕೆಂಡ್ ಟೆಸ್ಟಲ್ಲಿ ಫುಲ್ ಫ್ಲಾಪ್ ಅಂತ ಬಂದ್ಬಿಡ್ತದೆ. ಸೊ ಏನಾಗಿದೆ, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ನೋಡ್ತಾರೆ. ಸೊ ಶ್ರೇಯಸ್ ಅಯ್ಯರ್ ಜಾಗದಲ್ಲಿ ಇಲ್ಲಿ ಸರ್ಫರಾಜ್ ಉಳ್ಕೋತಾರೆ. ಸೊ ವಿರಾಟ್ ಕೊಹ್ಲಿನೂ ಇಲ್ಲ. ಸೊ ಇಲ್ಲಿ KL ರಾಹುಲ್ ಕಂಬ್ಯಾಕ್ ಮಾಡಿದ ತಕ್ಷಣ ರಜತ್ ಪತಿದಾರು ವೇಕೆಂಟ್ ಆಗ್ತಾರೆ. ರಜತ್ ಪತಿದಾರು ಅವರ ಒಂದು ಆಪರ್ಚುನಿಟಿನ ಕಳ್ಕೊಂಡ್ರು ಅಂತ ಹೇಳ್ಬೋದು. ಇಲ್ಲಿ ಆಪರ್ಚುನಿಟಿನ ಚೆನ್ನಾಗಿ ಗ್ರ್ಯಾಬ್ ಮಾಡಿದ್ದು ಯಾರು ಅಂತ ನೋಡೋದಾದ್ರೆ ಅದು ಸರ್ಫರಾಜ್ ಖಾನ್. ಸೊ ಈಗ ಟೀಮ್ ಇಂಡಿಯಾ 2-1 ಇಂದ ಸೀರೀಸ್ನ ಲೀಡ್ ಮಾಡ್ಕೊಂಡು ಹೇಳಿದ್ದಾರೆ. ಸೊ ಇನ್ನು 2 ಟೆಸ್ಟ್ ಮ್ಯಾಚ್ ಇದೆ, 4th and 5th. ಸೊ 2 ಮ್ಯಾಚು ಇಂಗ್ಲೆಂಡ್ ಗೆಲ್ಲಬೇಕಾಗುತ್ತೆ ಸೀರೀಸ್ ಗೆಲ್ಲಬೇಕು ಅಂತಂದ್ರೆ. ಅದೇ ಟೀಮ್ ಇಂಡಿಯಾ ಆದರೆ ಇನ್ನೊಂದು ಮ್ಯಾಚ್ ಗೆದ್ರು ಸಾಕು, ಟೀಮ್ ಇಂಡಿಯಾ 3-1 ಮುಂದೆ ಇರ್ತಾರೆ. ಸೊ ಅವಾಗ ಇನ್ನೊಂದು ಮ್ಯಾಚು ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೂ ಕೂಡ ಸೊ 3-2 ಇಂಡಿಯಾ ಸೀರೀಸ್ನ ಗೆದ್ದಂಗೆ ಆಗ್ಬಿಡುತ್ತೆ. ಸೊ ಸೀರೀಸು ಹೋಮಲ್ಲಿ ಇಂಡಿಯಾ ಸೋಲೋದು ಇಲ್ಲ. ಸೊ ಆ ರೆಕಾರ್ಡ್ ಮಾತ್ರ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ ಟೀಮ್ ಇಂಡಿಯಾಗೆ. ಅದು ಎಷ್ಟೋ ವರ್ಷದಿಂದ ಉಳಿಸ್ಕೊಂಡು ಬಂದಿದ್ದಾರೆ ಹೋಮಲ್ಲಿ ಇಂಡಿಯಾ ಟೆಸ್ಟ್ ಸೀರೀಸು ಸೋತಿಲ್ಲ. ಅಂತ ಆಸ್ಟ್ರೇಲಿಯಾ ಬರಲಿ, ಅಂತ ಸೌತ್ ಆಫ್ರಿಕಾ ಬರಲಿ, ಅಥವಾ ಇಂಗ್ಲೆಂಡ್ ಬರಲಿ. ಇಂಗ್ಲೆಂಡ್ ಈ ಸರಿ ಬ್ಯಾಸ್ ಬಾಲ್ ಅಪ್ರೋಚ್ ತಗೊಬಂದು ಗೆಲ್ತೀವಿ ಅಂತ ಬಂದಿದ್ರು. ಸೊ ಬ್ಯಾಸ್ ಬಾಲ್ ಆ್ಯಕ್ಚುಲಿ ಇಂಡಿಯಾದಲ್ಲಿ ವರ್ಕ್ ಆಗಿದೆ, ಬಟ್ ವರ್ಕು ಆಗಿಲ್ಲ ಒಂದು ಇನ್ನಿಂಗ್ಸಲ್ಲಿ ವರ್ಕ್ ಆಗಿದೆ. ಯಾರು ಬೆನ್ ಡಕೆಟ್ ಸೆಂಚುರಿ ಹೊಡೆದಿದ್ದು ಫಸ್ಟ್ ಇನ್ನಿಂಗ್ಸಲ್ಲಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಸ್ ಬಾಲ್ ವರ್ಕ್ ಆಗಿಲ್ಲ. ಈ ರೀತಿ ಸಮ್ಟೈಮ್ಸ್ ವರ್ಕ್ ಆಗ್ಬೋದು. ಯಾಕಂದರೆ ನಮ್ಮಲ್ಲೂ ಯಶಸ್ವಿ ಜೈಸ್ವಾಲ್ 230 ಬಾಲ್ಗೆ 200 ರನ್ ಹೊಡೆದಿದ್ರು. ಅದು ಬ್ಯಾಸ್ ಬಾಲ್ ವರ್ಕ್ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಾವು ಕೂಡ ಅಗ್ರೆಸಿವ್ ಆಗಿ ಆಡ್ತೀವಿ, ಅವರು ಕೂಡ ಅಗ್ರೆಸಿವ್ ಆಗಿ ಆಡ್ತಾರೆ. ಬಟ್ 100% ಬ್ಯಾಸ್ ಬಾಲ್ ವರ್ಕ್ ಆಗಿದೆ. ಈಗ 500 ರನ್ ಚೇಸ್ ಮಾಡೋಕೆ ಹೋಗಿ ಅವರು ಸೋಲ್ಬೇಕಾಗಿತ್ತು. ಹತ್ತತ್ರ ನಾಳೆ ಮಧ್ಯಾಹ್ನ ತನಕ ಆಡಿ 400-500 ತನಕ ಬಂದು 400 ತನಕನಾದ್ರು ಬಂದು ಸೋತಿದ್ರು ಓಕೆ ಅನ್ಬೋದಾಗಿತ್ತು. ಸೊ ಇಂಡಿಯಾದಲ್ಲಿ ಆ್ಯಕ್ಚುಲಿ ಒಂದೊಳ್ಳೆ ಟೀಮು, ಕ್ವಾಲಿಟಿ ಟೀಮ್ಗಳ ಮುಂದೆ ಬ್ಯಾಸ್ ಬಾಲ್ ನಡೆಯಲ್ಲ. ಯಾವುದೋ ಡಮ್ಮಿ ಟೀಮ್ಗಳ ಮೇಲೆ ಇವರು ಬ್ಯಾಸ್ ಬಾಲ್ ಆಡ್ಬೋದು. ಪಾಕಿಸ್ತಾನ ಮೇಲೆ ಆಡ್ಬೋದು, ಶ್ರೀಲಂಕಾ ಮೇಲೆ ಆಡ್ಬೋದು, ಬಾಂಗ್ಲಾದೇಶ್ ಮೇಲೆ ಆಡ್ಬೋದು, ಬೇರೆ ಯಾವ ವೆಸ್ಟ್ ಇಂಡೀಸ್ ಮೇಲೆ, ಇವ್ರ ಮೇಲೆ ಆಡ್ಬೋದು ಅಷ್ಟೇ. ಬ್ಯಾಸ್ ಬಾಲ್ ವರ್ಕ್ ಆಗ್ಬೋದು ಅವರವರ ದೇಶಗಳಲ್ಲಿ. ಬಟ್ ಟೀಮ್ ಇಂಡಿಯಾ ಮೇಲೆ ಬ್ಯಾಸ್ ಬಾಲ್ ವರ್ಕ್ ಆಗಿಲ್ಲ ಆ್ಯಕ್ಚುಲಿ. ಯಾವುದೋ ಒಂದು ಇನ್ನಿಂಗ್ಸು, ಒಂದು ಸೆಷನ್ನು, ಒಬ್ಬ ಬ್ಯಾಟ್ಸ್ಮನು ಈ ಥರ ವರ್ಕ್ ಆಗಿದೆ. ಜಾಕ್ರಲ್ಲಿ ಒಂದು ಇನ್ನಿಂಗ್ಸಲ್ಲಿ, ಬೆನ್ ಡಕೆಟ್ ಒಂದು ಇನ್ನಿಂಗ್ಸಲ್ಲಿ ಅಂತ ಹೇಳ್ಬೋದು. ಈ ಥರ ಅಷ್ಟೇ, ಎಲ್ಲ ಬ್ಯಾಟ್ಸ್ಮನ್ಗಳು ಡಾಮಿನೇಟ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಇಂಡಿಯಾನೇ ಡಾಮಿನೇಟ್ ಮಾಡಿದ್ದಾರೆ. ಸೊ 2-1 ಇಂದ ಇಂಡಿಯಾ ಮುಂದೆ ಇದ್ದಾರೆ. ಏನಾಗುತ್ತೆ ಸೀರೀಸ್ ನೋಡೋಣ. ಇನ್ನೂ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದಾರೆ ಯಾರು, ಬೆನ್ ಸ್ಟೋಕ್ಸು. ಇನ್ನೂ 2 ಮ್ಯಾಚ್ ಇದೆ, 2 ಮ್ಯಾಚ್ ಗೆಲ್ಲೋದ್ರ ಬಗ್ಗೆ ನೋಡ್ತೀವಿ. ಈಗ ಈ ಮ್ಯಾಚ್ ಬಗ್ಗೆ ಬಿಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅಷ್ಟು ಈಸಿ ಅಲ್ಲ. ಈ ಮ್ಯಾಚೇ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿತ್ತು. ಇಲ್ಲಿ ನೀವು ರನ್ಸ್ ಗಳಿಸಿಲ್ಲ ಅಂದಮೇಲೆ ನೆಕ್ಸ್ಟ್ ಟೆಸ್ಟ್ಗೆ ಯಾವ ಥರ ಪಿಚ್ ಕೊಡ್ತಾರೆ ಗೊತ್ತಿಲ್ಲ, ಯಾವ ಥರ ರನ್ಸ್ ತೆಗಿಯೋಕ್ಕಾಗುತ್ತೋ. ಟೀಮ್ ಇಂಡಿಯಾದವರೇ ರನ್ ಹೊಡೆಯೋಕ್ಕೆ ತಿನ್ಕೋಣ ಅಂತ ಪಿಚ್ಗಳು ಬಂದ್ಬಿಡ್ತವೆ. ಯಾಕಂದರೆ ಸ್ಪಿನ್ಗೆ ನಾವೇ ಚೆನ್ನಾಗಿ ಆಡ್ತಾ ಇಲ್ಲ ಟೀಮ್ ಇಂಡಿಯಾ, ಇನ್ನು ಬೇರೆಯವರು ಆಡೋಕ್ಕಾಗಲ್ಲ. ಸೊ ಆ ರೀತಿ ಪಿಚ್ಗಳು ಮಾಡಿಕೊಟ್ರು ಒಂದು ಮ್ಯಾಚ್ ಬೇಗ ಮುಗಿದೋಗುತ್ತೆ. ಜೊತೆಗೆ ಇವರು ಕೂಡ ಯಾರು ಬ್ಯಾಸ್ ಬಾಲ್ ತೋರ್ಸೋಕ್ಕಾಗಲ್ಲ. ಸೊ ಏನೇ ಆದರೂ ಇಂಡಿಯಾ ಇಲ್ಲಿವರೆಗೂ ಬಂದ ಮೇಲೆ ಒಂದು ಮ್ಯಾಚ್ ಸೋತು, ಫಸ್ಟ್ ಟೆಸ್ಟೇ ಸೋತು, ಇನ್ನೆರಡು ಟೆಸ್ಟ್ ಮ್ಯಾಚ್ ಕಂಬ್ಯಾಕ್ ಮಾಡಿದ್ದಾರೆ ಟೀಮ್ ಇಂಡಿಯಾ. ಅಂದರೆ ಟೀಮ್ ಇಂಡಿಯಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಟೀಮ್ ಸೆಲೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ಸರಿ. ಯಾಕಂದರೆ ಯಾರ ಮೇಯ್ನ್ ವಿರಾಟ್ ಕೊಹ್ಲಿ ಇಲ್ಲ, KL ರಾಹುಲ್ ಇಲ್ಲ, ಜಡೇಜಾ ಒಂದು ಮ್ಯಾಚ್ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಟೀಮ್ನ ರೋಹಿತ್ ಶರ್ಮಾ ಚೆನ್ನಾಗಿ ಲೀಡ್ ಮಾಡಿ ತಗೊಂಡೋಗಿದ್ದಾರೆ ಅಂದಮೇಲೆ ಟೀಮ್ ಇಂಡಿಯಾದಲ್ಲಿ ಟ್ಯಾಲೆಂಟ್ಗೆ ಕೊರತೆ ಇಲ್ಲ. ಇಲ್ಲಿ ಸರ್ಫರಾಜ್ ಇರ್ಬೋದು, ರಜತ್ ಪತಿದಾರ್ ಇರ್ಬೋದು, ಇವರೆಲ್ಲ ಬಂದಿದ್ದಾರೆ. ದೇವದತ್ ಪಡಿಕ್ಕಲ್ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗಿಲ್ಲ ಅಂದರೂ ಪರವಾಗಿಲ್ಲ. ಟೀಮ್ ತುಂಬ ಟ್ಯಾಲೆಂಟ್ ತುಂಬಿರೋಂಥ ಬೆಂಚ್ ಕೂಡ ಇರ್ತದೆ ನಮ್ಮ ಟೀಮಲ್ಲಿ. ಸೊ ಎಲ್ಲರಿಗೂ ಅವಕಾಶ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಟರ್ನ್ ಸಿಗುತ್ತೆ ಅಂತ ನಾನು ನೋಡಿರೋ ಪ್ರಕಾರ ಹೇಳಿದ್ದು. ಸರ್ಫರಾಜ್ ಖಾನ್ ನೋಡಿದ್ಮೇಲೆ ಗೊತ್ತಾಗಿದೆ. ಯಾಕಂದರೆ ಅವ್ರಿಗೆ ಸಿಗೋದೇ ಇಲ್ಲ ಚಾನ್ಸ್ ಅನ್ನೋ ಥರ ಇತ್ತು ಇಷ್ಟು ವರ್ಷದಿಂದ. ಯಾಕಂದರೆ ಏನೋ ಡಿಸಿಪ್ಲಿನರಿ ಇಶ್ಯೂ ಹಾಗೆ ಹೀಗೆ ಅಂದ್ಬಿಟ್ಟು ಅವ್ರನ್ನ ಪ್ರತಿ ಸೀಸನಲ್ಲೂ 900, 800, 700 ಈ ಥರ ರನ್ ಹೊಡಿತಾ ಇದ್ರು. 300, 200 ಈ ಥರ ಎಷ್ಟೋ ರನ್ಗಳು ಅಂದರೂ ಕೂಡ ಅವ್ರನ್ನ ಸೆಲೆಕ್ಟೇ ಮಾಡ್ತಿರ್ಲಿಲ್ಲ. ಅಂದರೂ ಕೂಡ ಒಂದಲ್ಲ ಒಂದಿನ ಅವ್ರಿಗೂ ಒಂದು ಟರ್ನ್ ಸಿಗುತ್ತೆ. ಅದನ್ನು ಗ್ರ್ಯಾಬ್ ಮಾಡ್ಕೋತಾರೆ ಅಂತಂದರೆ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಕೊಡ್ತಾರೆ. ಅವತ್ತೊಂದು ದಿನ ಅವರು ಅದನ್ನು ಗ್ರ್ಯಾಬ್ ಮಾಡ್ಕೋಬೇಕು. ಯಶಸ್ವಿ ಜೈಸ್ವಾಲ್ ಆಲ್ 3 ಫಾರ್ಮ್ಯಾಟ್ ಪ್ಲೇಯರು, ನಂಬಕ್ಕಾಗ್ತಿಲ್ಲ ಆ ಥರ. ಒಂದು ಸರ್ಫರಾಜ್ ಖಾನ್ಗಿಂತ ಹೈಡ್ ಅಂತ ಹೇಳ್ಬೋದು ಯಶಸ್ವಿ ಜೈಸ್ವಾಲ್ನ. ಯಾಕೆಂದರೆ T20ನಲ್ಲೂ ಆಡ್ತಾರೆ, ODI ಫಾರ್ಮ್ಯಾಟಲ್ಲಿ ಆಡ್ತಾರೆ, ಟೆಸ್ಟಲ್ಲಿ ಆಡ್ತಾರೆ. ಅಂತಂದರೆ ಎಲ್ಲ ಫಾರ್ಮ್ಯಾಟಲ್ಲೂ ಅವಕಾಶನ ಗ್ರ್ಯಾಬ್ ಮಾಡೋದು ಕಲಿಬೇಕು ಅಂದರೆ ಯಶಸ್ವಿ ಜೈಸ್ವಾಲಿಂದ ಕಲಿಬೇಕು. ಶುಭ್ಮನ್ ಗಿಲ್ ಕೂಡ ಗ್ರ್ಯಾಬ್ ಮಾಡೋಕ್ಕಾಗಿಲ್ಲ. ಶುಭ್ಮನ್ ಗಿಲ್ಲು ಕೂಡ ಎಂಥ ಪ್ರಿನ್ಸ್ ಅಂತ ಹಬ್ಬಿಸ್ಬಿಟ್ಟು ಇಂಡಿಯಾ ಪೂರ್ತಿ ಅವರು ಪ್ರಿನ್ಸ್ ಆಗೋಕ್ಕಾಗೇ ಇಲ್ಲ ಹೇಳ್ಬೇಕು ಅಂತಂದರೆ. ಎಲ್ಲ ಫಾರ್ಮ್ಯಾಟಲ್ಲೂ ಗ್ರ್ಯಾಬ್ ಮಾಡೋಕ್ಕಾಗಲ್ಲ ಅವಕಾಶಗಳನ್ನ. ಅದನ್ನು ತೋರಿಸಿದ್ದು ಯಶಸ್ವಿ ಜೈಸ್ವಾಲ್ ಅಂತ ಹೇಳ್ಬೋದು. ಇವ್ರು ಯಾರನ್ನೂ ಹೈಲೈಟ್ ಮಾಡೋಕ್ಕೆ ಹೋಗೋದು ಬೇಕಾಗಿಲ್ಲ. ಯಾರು ಪರ್ಫಾರ್ಮ್ ಮಾಡಿದ್ರೆ ಅವ್ರನ್ನೂ ಹೈಲೈಟ್ ಮಾಡಬೇಡಿ. ಅವ್ರನ್ನ ಹೈಲೈಟ್ ಮಾಡಿದ್ರು ಅವರು ಕೂಡ ಒಂದು ಅಟ್ಟದ ಮೇಲೆ ಕೂತ್ಕೋತಾರೆ ಅನ್ನೋ ಥರ ಆಗುತ್ತೆ. ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ಗೆ ಅವಕಾಶ ಕೊಡಿ, ಪರ್ಫಾರ್ಮ್ ಮಾಡಕ್ಕೆ ಕೊಡಿ. ಖಂಡಿತ ಡೊಮೆಸ್ಟಿಕ್ಕಿಂದ ಬಂದಿರೋರು ಟೆಸ್ಟಲ್ಲಿ ಪರ್ಫಾರ್ಮ್ ಮಾಡ್ತಾರೆ. IPLಯಿಂದ ಬಂದು ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋದಾದ್ರು ಯಾರೋ ತುಂಬ ಕಮ್ಮಿ ನಂಬರ್ಸ್ ಅವರು. ಈಗ ಎಕ್ಸಾಂಪಲ್ ಸೂರ್ಯಕುಮಾರ್ ಯಾದವ್ ಕೊಟ್ಟರು, IPL ಸೂಪರ್ ಸ್ಟಾರ್ ಅಂತ.
ODI ಮತ್ತು ಟೆಸ್ಟ್ ಎರಡರಲ್ಲೂ ನಡೀಲಿಲ್ಲ ಅವರು. ಬಂದು ಎಲ್ಲ ಫ್ಲಾಪ್ ಆಗಿಬಿಟ್ಟೋದ್ರು. ಆ ಥರ ಎಲ್ಲರೂ ಎಲ್ಲ ಫಾರ್ಮ್ಯಾಟ್ಗೆ ಸೂಟ್ ಆಗಲ್ಲ. ಸೊ ನೋಡೋಣ ಏನಾಗುತ್ತೆ ಈ ಮ್ಯಾಚ್ ಸೀರೀಸ್ ಅಂತ. ನೀವು ಕೂಡ ಕಮೆಂಟ್ ಮಾಡಿ ಈ ಮ್ಯಾಚ್ ಬಗ್ಗೆ. ಇಂಡಿಯಾ ಎಷ್ಟು ಅಂತರಗಳಿಂದ ಈ ಸೀರೀಸ್ನ ಗೆಲ್ತಾರೆ ಅಂತ ನೀವು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.